ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಕೆಲಸದಿಂದ ಮನೆಗೆ ಹೋಗ್ತಾಯಿದ್ದೀನಿ. ಅಂದರೆ ಇವತ್ತು ಬೇಗ ಬಸ್ ಸಿಕ್ತು ನನಗೆ. 8 ಗಂಟೆಗೆ ಈಚೆಗೆ ಬಂದೆ. 8:04ಕ್ಕೆಲ್ಲ ಬಸ್ ಬಂತು ಗೇಟಿಗೆ. ಬೇಗ ಹೋಗ್ತಾಯಿದ್ದೀನಿ. ಇವತ್ತೇನೋ ಗೊತ್ತಿಲ್ಲ, ಶನಿವಾರ ಬೇರೆ ಬೇಗ ಬಸ್ ಸಿಗಿದ್ದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಡೈಲಿ 8:15 8:15ವರೆಗೂ ಕಾಯಬೇಕಾಗಿತ್ತು. ಇವತ್ತು ಬೇಗ ಬಸ್ ಸಿಕ್ತು. ಮನೆಗೂ ಬೇಗ ಬಂದು ಅಂಗಡಿ ಹತ್ರನೇ ಹಿಡಿದ್ಬಿಟ್ಟು ಏನಾದ್ರು ತಗೊಂಬರೋಣ ಅಂದ್ಕೊಂಡೆ. ಅಮೌಂಟ್ ಇರಲಿಲ್ಲ. ಅದಕ್ಕೆ ಮನೆ ಹತ್ರ ಬಂದು ನನ್ನ ಮಗನಿಗೆ ಏನಾದ್ರು ತರೋಣ, ತುಂಬ ದಿನ ಆಯಿತು ಪಾಪ ಏನೂ ತಂದು ಕೊಟ್ಟಿಲ್ಲ ಅಂದ್ಬಿಟ್ಟು ಅಂಗಡಿ ಹತ್ರ ಹೋಗಿ ಒಂದು ಜ್ಯೂಸ್ ಬಾಟ್ಲು ಮತ್ತು ಸ್ವಲ್ಪ ಖಾರದ ಐಟಮ್ ಎಲ್ಲ ತಗೊಂಡು ಬಂದು ಇನ್ನು ಸಾರಿತ್ತು. ನನಗೆ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟೈತೆ. ಏನು ಕೆಲಸನೇ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರಿತ್ತು, ತರಕಾರಿ ಸಾರು ಮಾಡಿದ್ದೆ, ಅದೇ ಇತ್ತು. ಅದಕ್ಕೆ ಮುದ್ದೆ ಮಾಡಿ ಊಟ ಮಾಡಿಬಿಟ್ಟು ಮಲಗಿಬಿಡೋಣ ಅನ್ನಿಸ್ತೈತೆ. ಅಂದರೆ ಡೈಲಿ ಬಟ್ಟೆ ಒಗೆಯೋದು ಅಲ್ಲಿ ಕೆಲಸ ಮಾಡಿರೋದ್ರಿಂದ ಶನಿವಾರ ಅಲ್ವಾ, ಹಂಗಾಗಿ ಸ್ವಲ್ಪ ಬೇಗ ಮಲಗಿಬಿಡೋಣ, ಬೆಳಗ್ಗೆಗೆ ಎದ್ದು ಮಾಡ್ಕೊಳ್ಳೋಣ ಅಂತ ನಾನು. ಅಂದರೆ ಭಾನುವಾರ ರಜೆ ಇರೋಲ್ಲ, ಬಟ್ ಅದು ಬಟ್ಟೆ ಬೇರೆ ನೆನೆಸಿಟ್ಟಿದ್ದೀನಿ, ಅದು ಎಲ್ಲ ಹಂಗೆ ಐತೆ. ಅದಕ್ಕೆ ಏನೂ ಮಾಡೋಕ್ಕಾಗ್ತಿಲ್ಲ ನನಗೆ. ಮುದ್ದೆನೂ ತಿರ್ಗೋಕ್ಕಾಗ್ತಿಲ್ಲ, ಕೈ ಇವತ್ತು ಅಷ್ಟು ನೋಯ್ತೈತೆ. ನಾವು ಏನೇನೋ ಅಂದ್ಕೊಂತೀವಿ ಒಂದೊಂದ್ಸಲ, ಏನೂ ಆಗೋದಿಲ್ಲ. ನಾನು ಮೊನ್ನೆ ಒಂದು ವಾಷಿಂಗ್ ಮಿಷಿನ್ ತರಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ಅದನ್ನು ತರೋಕ್ಕೆ ಯಾವಾಗ ನನಗೆ ಟೈಮ್ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಮುದ್ದೆ ಮಾಡಿ, ಕೈ ಬೇರೆ ತುಂಬ ನೋವು. ಪಾತ್ರೆ ಏನೂ ತೊಳೆಯಲ್ಲ ನಾನು ಇವಾಗ, ಎಲ್ಲ ಹಂಗೆ ಇಟ್ಬಿಟ್ಟು ಮಲಗಿಬಿಡ್ತೀನಿ. ಯಾಕಂದರೆ ನನ್ನ ಕೈಲಿ ಆಗ್ತಾನೇ ಇಲ್ಲ, ಮುದ್ದೆ ಮಾಡೋಕ್ಕೆ ಆಗ್ತಿಲ್ಲ ನನಗಿವತ್ತು. ಅಷ್ಟು ಸಾಕಾಗ್ತೈತೆ. ಡೈಲಿ ಸೋಪಿನ ಪುಡಿಗೆ ಕೈ ಆಡೋದಕ್ಕೂ ಮತ್ತು ಅಲ್ಲಿ ಸೋಪ್ ಆಯಿಲಲ್ಲಿ ಕೈ ಆಡ್ತೀವಲ್ವ, ಹಂಗಾಗಿ ಸ್ವಲ್ಪ ಕಣ್ಣೆಲ್ಲ ಉರಿಯೋದು, ಹೀಟು ಜಾಸ್ತಿ ರೂಢಿ ಆಗೋವರೆಗೂ ಅದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡುತ್ತೆ ನನಗೆ. ಯಾಕಂದರೆ ನಮ್ಮ ಪರಿಸ್ಥಿತಿಗಳು ನಮ್ಗೆ ಅಡ್ಜಸ್ಟ್ ಮಾಡಿಬಿಡ್ತವೆ. ನಮ್ಮ ಒಂದು ಕಮಿಟ್ಮೆಂಟ್ಗಳು, ನಾವೆಲ್ಲೇ ಕೆಲ್ಸಕ್ಕೆ ಹೋದ್ರೂ ನಮ್ಗೆ ಅಡ್ಜಸ್ಟ್ ಆಗೋಗ್ಬಿಡ್ಬೇಕು. ಅವು ಅಡ್ಜಸ್ಟ್ ಮಾಡಿಸ್ಬಿಡ್ತವೆ, ನಮ್ಗೆ ಹಿಡಿದು ಬಿಡ್ತವೆ ಅವೆಲ್ಲ. ಹಂಗಾಗಿ ನನಗೆ ಸ್ವಲ್ಪ ಮುದ್ದೆನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೇ ಇವಾಗ ಊಟ ಮಾಡಿ ಮಲಗಿಬಿಡ್ಬೇಕು, ನಾನು ರೆಸ್ಟ್ ಮಾಡಬೇಕು ಈ ಸೆಕೆಗೆ. ಮತ್ತು ನಿನ್ನೆ ನೈಟ್ ಬೇರೆ ಕರೆಂಟ್ ಇರಲಿಲ್ಲ, ಹಂಗಾಗಿ ಫುಲ್ ಕರೆಂಟೇ ಇಲ್ಲ, ನಿದ್ದೆನೇ ಇಲ್ಲ. ಅದಕ್ಕೆ ಇವಾಗ ನಿದ್ದೆ ಬೇರೆ ಎಳೀತೈತೆ ನನಗೆ, ಏನೂ ಮಾಡೋಕ್ಕಾಗ್ತಿಲ್ಲ. ಟೈಮ್ ಬಂದು 10:30. ಮುದ್ದೆ ಲೇಟಾಗಿ ಮಾಡಿದೆ ನಾನು, ಯಾಕಂದರೆ ಅಪ್ಪಿ ಬಂದರೆ ಅವನಿಗೂ ಬಿಸಿ ಇರುತ್ತೆ ಅಂದ್ಬಿಟ್ಟು ಲೇಟಾಗಿ ಮಾಡಿ ಆಟ್ ಬಾಕ್ಸ್ಗೆ ಹಾಕಿಡ್ತೀನಿ. ಅನ್ನ ಏನೂ ಮಾಡಿಲ್ಲ ಇವಾಗ, ಬೆಳಗ್ಗೆ ಊಟ ಮಾಡಿರ್ತಾನೆ. ಈಗ ಒಂದು ಸ್ವಲ್ಪ ಮುದ್ದೆ ತಿನ್ನಲಿ ಅಂತೇಳಿ ಮುದ್ದೆನೇ ಮಾಡ್ತಾಯಿದ್ದೀನಿ. ನನಗೊಂದು ಟೈಮ್ಗಾದರೂ ಮುದ್ದೆ ಮಾಡ್ಕೊಂಡು ತಿನ್ನಬೇಕು. ಎರಡು ಟೈಮು ಮಾಡ್ತೀನಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ. ಟೈಮ್ ಇದ್ದರೆ 2 ಟೈಮ್ ಮಾಡ್ತೀನಿ, ಇಲ್ಲಾಂದರೆ 1 ಟೈಮ್ ಆದರೂ ಮುದ್ದೆ ತಿನ್ನಬೇಕು. ಹಂಗಾಗಿ ಎಲ್ಲ ಮುಗಿಸಿ ನಿಜವಾಗ್ಲೂ ನೈಟು ಆಚೆ ಮಲಗೋಣ ಅಂದರೆ ಸೊಳ್ಳೆ, ಒಳಗಡೆ ಬಂದರೆ ಸೆಕೆ. ನಿಜವಾಗ್ಲೂ ಕರೆಂಟ್ ಇಲ್ಲೋದು ಎಷ್ಟು ಒದ್ದಾಡ್ಬಿಟ್ಟಿದ್ದೀವಿ ಅಂದರೆ, ನಿನ್ನೆ ನೈಟು ನನ್ನ ಮಗಂತೂ ಪಾಪ ಫುಲ್ ನಿದ್ದೆನೇ ಮಾಡಿಲ್ಲ, ಅಷ್ಟು ಒಂದು ಒದ್ದಾಡ್ಬಿಟ್ಟವ್ರು. ಯಾಕಂದರೆ ಗಾಳಿ ಇದ್ದರೆ, ಇವಾಗ ಮಳೆಗಾಲದಲ್ಲಂದರೆ ಮಳೆ ಹುಯ್ತಾ ಇರುತ್ತೆ, ಕರೆಂಟ್ ಇಲ್ಲ ಅಂದರೂ ನಡೆದೋಗ್ಬಿಡುತ್ತೆ. ಬಟ್ ಬೇಸಿಗೆ ಕಾಲದಲ್ಲಿ ಹಂಗಲ್ಲ. ನಿಜವಾಗ್ಲೂ ಫ್ಯಾನ್ ಗಾಳಿ ಕೆಳಗಡೆ ಮಲಗಿದ್ರೂ ಆಗೋಲ್ಲ, ಅಷ್ಟು ಬಿಸಿ ಸೆಕೆ. ಆಮೇಲೆ ಫ್ಯಾನ್ ಗಾಳಿನೂ ಅಷ್ಟೇ ಸಖತ್ತು ಬಿಸಿ. ಮೈಯೆಲ್ಲ ಒಂಥರ ಕಾವು ಜಾಸ್ತಿ. ನಿಜವಾಗ್ಲೂ ಬಿಸಿಲಿಗೆ ಅದಕ್ಕೂ ಯಾವಾಗ ಮಳೆ ಹುಯ್ದುಬಿಡುತ್ತಪ್ಪ ಅನಿಸ್ಬಿಟ್ಟೈತೆ. ಕೆಲಸದ ಹತ್ರನೂ ಅಷ್ಟೇ ಸೆಕೆ, ಬಿಸಿಲು ತಡ್ಕೊಳಕ್ಕಾಗಲ್ಲ. ನೀರಂತೂ ಅದೆಷ್ಟು ಕುಡಿತೀವೋ ನಮಗೆ ಗೊತ್ತಿಲ್ಲ, ಅಷ್ಟು ಸೆಕೆ. ನಿಜವಾಗ್ಲೂ ಅಷ್ಟು ಬಿಸಿಲು. ನಿಜವಾಗ್ಲೂ ಮನುಷ್ಯನೇ ಆಚೆ ಏನಾದ್ರೂ ಸುಟ್ಟೋಗ್ತಾನೇನೋ ಅನ್ನೋ ಥರ ಬಿಸಿಲು ಬೀಳ್ತೈತೆ. ಅಷ್ಟು ಬಿಸಿಲಪ್ಪ, ತಡ್ಕೊಳಕ್ಕಾಗಲ್ಲ ನಿಜವಾಗ್ಲೂ. ಬನ್ನಿ ಎಲ್ಲ ಊಟ ಮಾಡೋಣ. ಸಾಕಾದಂಗೆ ಆಗ್ಬಿಟ್ಟ ಬಿಸಿಲಿಗೂ ಈ ಸೆಕೆಗೂ, ಸಾಕಾದಂಗೆ ಆಗ್ಬಿಡೋದಕ್ಕೂ ಏನು ಕೆಲಸ ಬೇಡ, ಮಲಗಿಬಿಡೋಣ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಯಾರಾದರೂ ಒಂದು ಸ್ವಲ್ಪ ಅಡುಗೆ ಮಾಡಿಟ್ರೆ ಊಟ ಮಾಡಿ ಮಲಗಿಬಿಡೋಣ ಅನಿಸುತ್ತೆ. ಆದರೆ ಏನು ಮಾಡೋದು, ಆ ಅದೃಷ್ಟ ನಾವು ಕೇಳ್ಕೊಂಡು ಬಂದಿಲ್ವಲ್ಲ. ಹಂಗಾಗಿ ನಾವೇ ಮಾಡಬೇಕು, ನಾವೇ ಊಟ ಮಾಡಬೇಕು. ಇದೇ ಸಾಂಬಾರು. ಬೆಳಗ್ಗೆ ಸ್ವಲ್ಪ ಯಾಕೋ ನನಗೆ ಬಿಸಿ ಸಾರಲ್ಲಿ ರುಚಿ ಸಿಗಲಿಲ್ಲ. ಈಗ ತುಂಬ ಚೆನ್ನಾಗಿ, ಯಾವುದೇ ಆಗಲಿ ತಂಗಳು ಸಾರಲ್ಲಿ ಇರೋ ರುಚಿ ಬಿಸಿ ಸಾರಲ್ಲಿರಲ್ಲ. ನನ್ನ ವಾಯ್ಸ್ ಒಂಥರ ಅನಿಸ್ತಿರ್ಬೋದು ನಿಮಗೆ. ಯಾಕಪ್ಪ ಅಂದರೆ ನನಗೆ ಗಂಟ್ಲು ಒಂಥರ ಆಗೋಗ್ಬಿಟ್ಟೈತೆ, ನೀರಿನ ವ್ಯತ್ಯಾಸ. ಧನ್ಯವಾದ.